ಕ್ಷಯಮುಕ್ತ ಭಾರತ ಅಭಿಯಾನಕ್ಕೆ ಕಲಬುರಗಿಯ ಮನ್ನೂರು ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಅಹಮದ್ ಮನ್ನೂರ್ ಅವರು 250 ಕ್ಷಯರೋಗಿಗಳು ಪೌಷ್ಟಿಕಾಹಾರದ ನೆರವಿಯಾಗಿ ದತ್ತು ಪಡೆದ ಕ್ಷಯರೋಗ ಮುಕ್ತ ಭಾರತ ಅಭಿಯಾನಕ್ಕೆ ಸಾಥ್ ನೀಡುತ್ತಿದ್ದು ಡಾಕ್ಟರ್ ಫಾರೂಕ್ ಅಹಮದ್ ಮನ್ನೂರ್ ಕಾರ್ಯ ಶ್ಲಾಘನೀಯ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತಿಳಿಸಿದ್ದಾರೆ. ಕಲಬುರಗಿ ನಡೆದ ಮನ್ನೂರು ಆಸ್ಪತ್ರೆ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಡಾಕ್ಟರ್ ಫಾರೂಕ್ ಅಹಮದ್ ಮನ್ನೂರ್ ಅವರು ಕಲಬುರಗಿ ಜಿಲ್ಲೆಯ ಕಳೆದ ವರ್ಷ 500 ಕ್ಷಯರೋಗಿಗಳು ಪೌಷ್ಟಿಕಾಹಾರದ ನೆರವಿಯಾಗಿ ದತ್ತು ಪಡೆದರು. ಈ ವರ್ಷ 250 ರೋಗಿಗಳಿಗೆ ದತ್ತು ಪಡೆದರೆ ಇದರ ಜೊತೆಗೆ ಅನೇಕ ಸಾಮಾಜಿಕ ಸೇವೆ ಮಾಡಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾಗಿದೆ. ಇದೇ ರೀತಿ ತಾಲೂಕು ಮಟ್ಟದಲ್ಲಿ ಕೂಡ ಖಾಸಗಿ ಆಸ್ಪತ್ರೆ ಹಾಗೂ ಸಂಘ ಸಂಸ್ಥೆಗಳು ಪೌಷ್ಟಿಕಾಹಾರ ವಿತರಣೆಗೆ ಮುಂದಾಗಬೇಕು ಎಂದು ತಿಳಿಸಿದರು. ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಸರಿಯಾಗಿ ನನ್ನ ಫ್ಯಾಮಿಲಿ ಜೋಡಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡಿಸಬಹುದು. ಹಾಗಾಗಿ ಈ ಒಂದು ಏನು ನಾವು ಮುಂದೆ ಬಂದು ಈ ರೀತಿ ಪ್ರೈವೇಟ್ ಇಂಡಿವಿಜುವಲ್ಸ್ಗೆ ಡಾಕ್ಟರ್ ಮನ್ನೂರ್ನವರೆಲ್ಲರೂ ಬಂದು ಡಾಕ್ಟರ್ ಫಾರೂಕ್ ಮನ್ನೂರ್ ಅವರೆಲ್ಲ ಮುಂದೆ ಬಂದು ಈ ರೀತಿ 250 ಪೇಷಂಟ್ಸ್ಗೆ ಅಡಾಪ್ಟ್ ಮಾಡಿ ಅವ್ರಿಗೆ ಅವ್ರು ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಶ್ಲಾಘನೀಯ. ಮೊದಲನೇದಾಗಿ ನಾವು ಹಾಸ್ಪಿಟಲ್ಗೆ ಮತ್ತು ಡಾಕ್ಟರ್ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಾಕಷ್ಟು ನಮ್ಮ ದೊಡ್ಡ ಮನೆ ಮಾತಾಡುವಾಗ ಹೇಳ್ತಾ ಇದ್ರು, ಸಾಕಷ್ಟು ಅವರು ಸೋಷಿಯಲ್ ವರ್ಕ್ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ಕ್ಯಾಂಪ್ನು ಮಾಡ್ತಾ ಇದ್ದಾರೆ. ಫಾರ್ ಲೈಫ್ ಅವ್ರು ಫ್ರೀ ಮಾಡಿದ್ದಾರೆ. ಯಾರು ಬೇಕೋ ಅವ್ರು ಮುಂದೆ ಬಂದು ಟೆಸ್ಟಿಂಗ್ ಮಾಡಿಸ್ಕೊಳ್ಬಹುದು. ನಿಜವಾಗ್ಲೂ ಈ ರೀತಿ ಸೋಷಿಯಲ್ ಮೈಂಡೆಡ್ ಡಾಕ್ಟರ್ಸ್ ಈ ಜಿಲ್ಲೆಗೆ ಬೇಕಾಗಿರೋದು. ಇನ್ನೂ ಬೇರೆ ಬೇರೆ ಹಾಸ್ಪಿಟಲ್ಸ್ ಮುಂದೆ ಬಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಪಾರ್ಟ್ನರ್ ಮಾಡಿ ಈ ರೀತಿ ಅವ್ರು ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ನಮ್ಮಲ್ಲಿ ಇರೋದು ಪೇಷಂಟ್ಸ್ಗೆ ನಾವು ಭಾಳ ಚೆನ್ನಾಗಿ ನೋಡ್ಕೊಳ್ಬಹುದು. ಬರೀ ಮೆಡಿಸಿನ್ ಆ್ಯಂಡ್ ಟ್ರೀಟ್ಮೆಂಟ್ ಮಾತ್ರ ಇಲ್ಲದೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಮತ್ತು ಅವ್ರಿಗೆ ಕೌನ್ಸಿಲಿಂಗ್ ಆ್ಯಂಡ್ ಸಪೋರ್ಟ್ ಸಹ ನಾವು ಕೊಡಬಹುದು. ಯಾಕಂದರೆ ಬಹಳ ಮಂದಿಗೆ ಇದು ಒಂದು ದೊಡ್ಡ ರೋಗ ಅಂತ ಅಂದ್ಕೊಂಡು ಡಿಮೋಟಿವೇಟ್ ಆಗಿಬಿಡ್ತಾರೆ. ಜನರಲ್ಲಿನೂ ಒಂದು ತಪ್ಪು ಕಲ್ಪನೆ ಇದೆ. ಸ್ಟಿಗ್ಮಟೈಸ್ ಮಾಡ್ತಾರೆ. ಅವ್ರಿಗೆ TB ಅವ್ರಿಗೆ ಮಾತಾಡಬಾರ್ದು ನಾವು ಅಂತ ಆ ರೀತಿಯೂ ಮಾತಾಡ್ತಾರೆ. ಆ ರೀತಿ ಯಾವ ರೀತಿ ಇಲ್ಲ. ನಾವು ಎಲ್ಲರಿಗೆ ಕರೆಸಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಹೌದಿಲ್ರಿ? ಸೊ ಈ ರೀತಿ ಒಂದು ಸ್ಟಿಗ್ಮಟೈಸ್ ಆಗಿರೋದು ಸಮಾಜದಲ್ಲಿ ನಾವು ತೆಗಿಬೇಕಂದ್ರೆ ಪ್ರೈವೇಟ್ ಇಂಡಿವಿಜುವಲ್ಸ್, ಸಾರ್ವಜನಿಕರು ಎಲ್ಲರೂ ಮುಂದೆ ಬರ್ತಾರೆ ಅಂದರೆ ಮೋಸ್ಟ್ ಡೆಫಿನೆಟ್ಲಿ ನಾವು ಈ TBದು ಕಾಯಿಲೆ ಏನಿದೆ ಅದು ಮೀರಿ ನಾವು ವಿನ್ ಆಗ್ಬಹುದು, ಗೆದ್ದಬಹುದು. ಅದಲ್ಲದೆ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ DTO ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ನಮ್ಮ ಜಿಲ್ಲೆಯಲ್ಲಿ 36 ಗ್ರಾಮ ಪಂಚಾಯಿತಿ TB ಮುಕ್ತ ಗ್ರಾಮ ಪಂಚಾಯಿತಿ ನಾವು ಡಿಕ್ಲೇರ್ ಮಾಡಿದ್ವಿ. ಈ ವರ್ಷ ಸಹ ನಾವು 25ರಿಂದ 30ವರೆಗೆ ಗ್ರಾಮ ಪಂಚಾಯಿತಿ ಮತ್ತೊಮ್ಮೆ ಟಾರ್ಗೆಟ್ ಮಾಡಿ ಅದನ್ನು ಟ್ಯೂಬರ್ಕ್ಯುಲೋಸಿಸ್ ಮುಕ್ತ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ಮಾನದಂಡಗಳು ಇರುತ್ತೆ. ನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಮಾತನಾಡಿದರು. ಮತ್ತು ಅವರು ತಂಡದ ವತಿಯಿಂದ ಎಲ್ಲರಿಗೂ ಧನ್ಯವಾದ ಕೋರುತ್ತೀನಿ. ಯಾಕಂದರೆ ಸುಮಾರು 250 ನಮ್ಮದೇನು TBಲಿಂದ ಬಳಲ್ತಾ ಇರೋರಿಗೆ ಒಂದು ಪ್ರೋಟೀನ್ ಸಪೋರ್ಟ್ ಏನು ಮಾಡ್ತಾ ಇದ್ದಾರೆ, ಭಾಳ ಒಳ್ಳೆಯ ಕೆಲಸ ಇದು. ಯಾಕಂದರೆ ಅವರಿಗೆ ನಾವು TBದು ಲಕ್ಷಣಗಳು ಕಂಡುಹಿಡಿದ ಮ್ಯಾಗ ಚಿಕಿತ್ಸೆ ಕೊಡೋ ಜೊತೆಗೆ ಅವರಿಗೆ ನ್ಯೂಟ್ರಿಷನ್ ಸಪೋರ್ಟ್ ಆಗಲಿ, ಆಮೇಲೆ ಕೌನ್ಸಿಲಿಂಗ್ ಆಗಲಿ, ಮತ್ತು ಅವ್ರ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಬೇಕು ಏನಂತ ಇವರು ಏನಿದು ಮಾಡ್ತಾಯಿದ್ದಾರೆ, ಭಾಳ ತುಂಬ ಒಳ್ಳೆಯ ಕೆಲಸ ಅದ. ಇದೇ ಥರ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೂ ಮತ್ತು ಡಾಕ್ಟರ್ಸ್ಗೆ ಒಂದು ಮನವಿ ಅದ. ಆ್ಯಸ್ ಎ KPME ನೋಡಲ್ ಆಫೀಸರ್ ನಾನು, ತಾವು ಈ ಥರ ತಮ್ಮ ಏರಿಯಾದಲ್ಲಿ ಬಂದಂಥ ಪೇಷಂಟ್ಸ್ಗಳನ್ನು ಸಪೋರ್ಟ್ ಮಾಡಬೇಕು. ಆಮೇಲೆ ನ್ಯೂಟ್ರಿಷನ್ ಸಪೋರ್ಟ್ ಮಾಡೋದು, ಕೌನ್ಸಿಲಿಂಗ್ ಮಾಡೋದು ಎಲ್ಲ ಮಾಡಬೇಕು. ನಾವೀಗ ನೋಡಿದ್ದೀವಿ ಸಾಕಷ್ಟು ನಮ್ಮ TB. ನಂತರ ಮನ್ನೂರು ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಅಹಮದ್ ಮನ್ನೂರ್ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮನ್ನೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವರ್ಲ್ಡ್ TB ಡೇ ಆಚರಣೆ ಅಂಗವಾಗಿ ನಮ್ಮ ಪ್ರಧಾನಮಂತ್ರಿ TB ಮುಕ್ತ ಭಾರತ್ ಅಭಿಯಾನ ಯೋಜನೆ ತೆಗೆದ ನಿಕ್ಷಯ್ ಮಿತ್ರ ಅರಿವು ಮೂಡಿಸೋಕ್ಕಾಗಿ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇವತ್ತು ನಾನು ಡಾಕ್ಟರ್ ಫಾರೂಕ್ ಮನ್ನೂರ್ 250 TB ಪೇಷಂಟ್ಸಿಗೆ ನಿಕ್ಷಯ್ ಮಿತ್ರ ಆಗಿ ನಾನು ಅಡಾಪ್ಟ್ ಮಾಡಿದ್ದೀನಿ. ಇವತ್ತೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಾದ ಉದ್ದೇಶ ಏನೆಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿನಲ್ಲಿ 3000 TB ಪೇಷಂಟ್ ಇದ್ದಾರೆ. TB ಪೇಷಂಟ್ಸಿಗೆ ಬರೀ ಏನಿದೆ TB ಡ್ರಗ್ಸ್ ಮಾತ್ರ ಅಲ್ಲ, ಅವರಿಗೆ ನ್ಯೂಟ್ರಿಷನ್ ಸಪೋರ್ಟ್ನೂ ಚೆನ್ನಾಗಿ ಕೊಟ್ಟಿದ್ರೆ ಅವಾಗೇ TB ಪೇಷಂಟ್ ಸಕ್ಸಸ್ ರೇಟ್ ಜಾಸ್ತಿ ಬರುತ್ತೆ.
ಸೊ ಈ ಯೋಜನೆಯಲ್ಲಿ ಕಮ್ಯುನಿಟಿಗೆ ಇನ್ವಾಲ್ವ್ ಮಾಡೋದು ಉದ್ದೇಶ ಏನಂದರೆ ಟಿ ಬಿ ಪೇಷಂಟಿಗೆ ನಾವು ದೂರ ಆಗಿದ್ದು ಅವರಿಗೊಂದು ಸ್ಟಿಗ್ಮಾ ಅಂತ ಹೇಳಿ ನಾವೇನು ಯೋಚನೆ ಮಾಡ್ತೀವಿ ಅವರಿಗೆ ದೂರ ಮಾಡ್ತೀವಿ. ಅದಕ್ಕಾಗಿ ಟಿ ಬಿ ಪೇಷಂಟ್ ಚೆನ್ನಾಗಿ ಹೊರಗಡೆ ಬಂದು ಟಿ ಬಿ ಮೆಡಿಸಿನ್ಸ್ ತೊಗೊಳ್ಳಲ್ಲ, ಟಿ ಬಿಲಿಂದ ಟ್ರೀಟ್ಮೆಂಟ್ ಚೆನ್ನಾಗಿ ತೊಗೊಳ್ಳಲ್ಲ, ಅವರಿಗೆ ಸಪೋರ್ಟ್ ಸಿಗಲ್ಲ, ಅವರಿಗೆ ಮಾರಲ್ ಸಪೋರ್ಟ್ ನಾವು ಕೊಡಬೇಕಂತ ಹೇಳಿ ನಾನು ಎಲ್ಲ ಜನತೆಗೆ ನಾನು ಬೇಡ್ಕೋತಾ ಇದ್ದೀನಿ. ಮತ್ತು ನಮ್ಮ ನಿಕ್ಷಯ ಮಿತ್ರದಲ್ಲಿ ನಾವು ಒಂದು ಪೇಷಂಟಿಗೆ ನಾವು ಅಡಾಪ್ಟ್ ಮಾಡ್ಬೋದು, ಎಷ್ಟು ಬೇಕು ಅಷ್ಟು ಪೇಷಂಟಿಗೆ ಅಡಾಪ್ಟ್ ಮಾಡ್ಬೋದು. ಅಡಾಪ್ಷನ್ ಅಂದರೆ ಏನು? ಅಡಾಪ್ಷನ್ ಅಂದರೆ ನೀವು ನ್ಯೂಟ್ರಿಷನಲ್ ಸಪೋರ್ಟ್ ಕೊಡ್ಬೋದು ಅವರಿಗೆ. ನೀವು ಅವರಿಗೆ ಏನಾದರೂ ಅವ್ರ ಟೆಸ್ಟಿಂಗ್ ಸಲಹೆ, ಬೇರೆ ಟೆಸ್ಟಿಂಗ್ ಸಲಹೆ, ಟೆಸ್ಟ್ ಸಲಹೆ ಅವರಿಗೆ ಹೆಲ್ಪ್ ಮಾಡ್ಬೋದು. ಇಲ್ಲಾಂದರೆ ಅವ್ರಿಗೊಂದು ಜಾಬ್ ಇಸ್ಕೊಡೋದಾಗಲಿ, ಅವ್ರಿಗೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗಲಿ, ಯಾವುದೇ ಥರದ ಅವರಿಗೆ ಸಹಾಯ ಮಾಡಬೇಕು ಅವರಿಗೆ ಅಡಾಪ್ಷನ್ ಮಾಡಿ. ನ್ಯೂಟ್ರಿಷನಲ್ ಸಪೋರ್ಟ್ನಲ್ಲಿ ಅಂದರೆ ಅವರಿಗೆ ಪ್ರೋಟೀನ್ ಪೌಡರ್ ಆಗಲಿ, ಇಲ್ಲಾಂದರೆ ಮಂತ್ಲಿ 30 eggs, ಒಂದು ದಿನಕ್ಕೆ 1 egg ತಿನ್ನಬೇಕು. ಆ ಥರ 300 grams ಪಲ್ಸಸ್ ಆಗಲಿ, ಈ ಥರ ಬೇರೆ ಬೇರೆ ಐಟಮ್ಸ್ ಇದ್ದಾವೆ. ಅಟ್ಲೀಸ್ಟ್ ಅವರಿಗೆ ನ್ಯೂಟ್ರಿಷನಲ್ ಸಪೋರ್ಟ್ ಏನಾದರೂ ನಿಮ್ಮ ಕೈಲಿಂದ ಏನಾಗುತ್ತೆ ಅದು ಅವರಿಗೆ ಕೊಡಬೇಕು. ಮತ್ತು ನಿಮ್ಮ ಅಕ್ಕಪಕ್ಕ ಇದ್ದ ಟಿ ಬಿ ಪೇಷಂಟಿಗೆ ನೀವು ಹೆಲ್ಪ್ ಮಾಡಬೇಕು, ಅವರಿಗೆ ದೂರ ಮಾಡಬಾರ್ದು, ಅವರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ನಾನು ಬೇಡ್ಕೊತೀನಿ. ಇವತ್ತು ಪ್ರೋಗ್ರಾಮ್ದಲ್ಲಿ ಬಂದಿರುವ ಎಲ್ಲ ಅತಿಥಿಗಳಿಗೆ ನಾನು ಧನ್ಯವಾದ ಹೇಳಬೇಕಂತ ಬಯಸ್ತೀನಿ. ಎಸ್ಪೆಷಲಿ ನಮ್ಮ ಕಲಬುರಗಿದ DC ಮೇಡಮ್ ಫೌಜಿಯಾ ತರನ್ನುಮ್ ಮೇಡಮ್ ಅವರಿಗೆ ನಾನು ಭಾಳ ಧನ್ಯವಾದ ಹೇಳಬೇಕಂತೀನಿ. ಭಾಳ ಒಳ್ಳೆ ಟೈಮ್ ಕೊಟ್ಟು ಭಾಳ ನಮಗೆ ಸಪೋರ್ಟ್ ಮಾಡಿದ್ರು. ಮತ್ತು ನಮ್ಮ ಟಿ ಬಿ ಪ್ರೋಗ್ರಾಮಿಗೆ ಯಾವ ಥರ ಮುಂದೆ ವರ್ಕ್ ಮಾಡಬೇಕು, ಯಾವ ಥರ ಟಿ ಬಿ ಲೋಡ್ ಏನಿದೆ ಅದು ಹೆಂಗೆ ರೆಡ್ಯೂಸ್ ಮಾಡಬೇಕು ಅಂಥೇಳಿ ನಮ್ಮ ಹಾಸ್ಪಿಟಲಲ್ಲಿ ಟೈಮ್ ಕೊಟ್ಟು ಟಿ ಬಿ ಪೇಷಂಟ್ ಜೊತೆಗೆ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಮಾಡಿ ಅವರಿಗೆ ಒಂದು ಸಪೋರ್ಟ್ ಮಾಡಿ ಅವ್ರಿಗೆ ಮೋಟಿವೇಟ್ ಮಾಡಿದ್ರು. ಸೊ ನಾವು ಭಾಳ ಧನ್ಯವಾದ ಹೇಳ್ತೀವಿ ಮೇಡಮ್ಗೆ, ನೀವು ಇಲ್ಲಿ ಬಂದು ಇಷ್ಟು ಟೈಮ್ ಕೊಟ್ಟಿದ್ದೀರಾ. ಮತ್ತು ನಮ್ಮ DHO ಖ್ಯಾತ್ನಾಳ್ ಸರ್ ಆಗಲಿ, ನಮ್ಮ TB ಆಫೀಸರ್ ನರಿಬೋಳ್ ಸರ್ ಆಗಲಿ, ನಮ್ಮ THO ಕಾಂಬ್ಳೆ ಸರ್ ಆಗಲಿ, ನಮ್ಮ WHO ಕನ್ಸಲ್ಟೆಂಟ್ ಡಾಕ್ಟರ್ ಶಿರೀನ್ ಮೇಡಮ್ ಅವರಾಗಲಿ, ನಮ್ಮ ಮೆಡಿಕಲ್ ಆಫೀಸರ್ ಮೇಡಮ್ ಅವರಾಗಲಿ, ಮತ್ತು ನನ್ನ ಎಲ್ಲ ಟಿ ಬಿ ಪೇಷಂಟ್ಸ್, ನಾನು ಫಸ್ಟ್ ನಿಮಗೆ ಧನ್ಯವಾದ ಹೇಳಬೇಕಂತೀನಿ. ಯಾಕಂದರೆ ಎಲ್ಲ ಟಿ ಬಿ ಪೇಷಂಟ್ಸ್ ಕನ್ಸೆಂಟ್ನೂ ಕೊಡಲ್ಲ. ನಿಕ್ಷಯ ಮಿತ್ರ ಆಗಿ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಬಂದ್ರೂ ಅವರು ಸಪೋರ್ಟ್ ತೊಗೊಲಿಕ್ಕೆ ಅನಿಸ್ತಾರೆ. ಈಗ ನೋಡಿ 3,000 ಟಿ ಬಿ ಪೇಷಂಟ್ ಇದ್ದಾರೆ ಕಲಬುರಗಿನಲ್ಲಿ, ಬಟ್ ಓನ್ಲಿ 700 ಪೀಪಲ್ ಹ್ಯಾವ್ ಗಿವನ್ ಕನ್ಸೆಂಟ್. 700 ಮಂದಿ ಅಷ್ಟೇ ಕನ್ಸೆಂಟ್ ಕೊಟ್ಟಿದ್ದಾರೆ, ನಾನು ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ. ಸೊ ಇನ್ನು 2,300 ಪೇಷಂಟ್ ಅವ್ರು ರೆಡಿ ಇಲ್ಲ ತೊಗೊಲಿಕ್ಕೆ. ಅಂದರೆ ಅವರು ನಾವು ಗೊತ್ತಾಗ್ತೀವಿ, ನಾವು ಪಬ್ಲಿಕ್ಕಿಗೆ ಗೊತ್ತಾಗ್ತೀವಿ ಅಂತ ಹೇಳಿ ಅಂಜೆ ಏನದ ಅವರು ಒಳಗೆ ಇರ್ತಾರೆ. ಸೊ ಆ ಥರ ಒಂದು ಸ್ಟಿಗ್ಮಾ ಮನಸ್ಸಿನಲ್ಲಿ ಅಷ್ಟಿದೆ. 75%ಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಕನ್ಸೆಂಟ್ ಕೊಟ್ಟಿಲ್ಲ. ಇದು ಭಾಳ ದುಃಖದ ಮಾತು ಹೇಳಿ. ಈ ಸಂದರ್ಭದಲ್ಲಿ ಜಿಲ್ಲಾ ಛಾಯಾರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನರಿಬೋಳಿ ಸೇರಿದಂತೆ ಅಧಿಕಾರಿಗಳು, ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.